ಅದು ಅಮಾವಾಸ್ಯೆಯ ರಾತ್ರಿ. ಮಡಿಕೇರಿಯಿಂದ ಸ್ವಲ್ಪ ದೂರದಲ್ಲಿರುವ ಒಂಟಿ ರಸ್ತೆಯಲ್ಲಿ ವಿಕ್ರಮ್ ತನ್ನ ಕಾರನ್ನು ಓಡಿಸುತ್ತಿದ್ದನು. ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಿಂದಾಗಿ ವೈಪರ್ ಹಾಕಿದ್ದರೂ ರಸ್ತೆ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ವಿಕ್ರಮ್ ಬೆಂಗಳೂರಿನ ಪತ್ರಕರ್ತ. ದಿ ಮಿಸ್ಟರಿ ಆಫ್ ಕೂರ್ಗ್ ಎಂಬ ಲೇಖನ ಬರೆಯಲು ಅಲ್ಲಿಗೆ ಬಂದಿದ್ದನು. ಹಠಾತ್ತನೆ ಕಾರಿನ ಎಂಜಿನ್ ಸದ್ದು ನಿಂತು ಹೋಯಿತು. ಎಷ್ಟೇ ಪ್ರಯತ್ನಿಸಿದರೂ ಕಾರು ಸ್ಟಾರ್ಟ್ ಆಗಲಿಲ್ಲ. ಮೊಬೈಲ್ ತೆಗೆದು ನೋಡಿದ, ನೆಟ್ವರ್ಕ್ ಇರಲಿಲ್ಲ. ಸುತ್ತಲೂ ದಟ್ಟವಾದ ಕಾಡು. ದೂರದಲ್ಲಿ ಒಂದು ಮಂದವಾದ ದೀಪದ ಬೆಳಕು ಕಾಣಿಸಿತು. ಸಹಾಯ ಕೇಳಲು ವಿಕ್ರಮ್ ಆ ಕಡೆಗೆ ನಡೆದನು. ಅದು ಹಳೆಯ ಕಾಲದ ಒಂದು ಬಂಗ್ಲೆ. ಗೇಟ್ ಮೇಲೆ ಮಂಜಿನ ವಿಲ್ಲಾ ಎಂದು ಬರೆದಿತ್ತು. ಬಾಗಿಲು ತಟ್ಟಿದಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಬಾಗಿಲು ತೆರೆದನು. ಅವನ ಹೆಸರು ಸೋಮಪ್ಪ, ಆ ಮನೆಯ ಕಾವಲುಗಾರ. ಒಳಗೆ ಬನ್ನಿ ಸಾಹೇಬರೇ, ಈ ಮಳೆಯಲ್ಲಿ ಹೊರಗೆ ನಿಲ್ಲಬೇಡಿ ಎಂದು ಸೋಮಪ್ಪ ವಿಚಿತ್ರವಾಗಿ ನಗುತ್ತಾ ಕರೆದನು. ಮನೆ ಒಳಗೆ ವಿಚಿತ್ರವಾದ ನಿಶ್ಶಬ್ದವಿತ್ತು. ಗೋಡೆಗಳ ಮೇಲೆ ಹಳೆಯ ಕಪ್ಪು ಬಿಳುಪು ಫೋಟೋಗಳು ನೇತಾಡುತ್ತಿದ್ದವು. ಸೋಮಪ್ಪ ವಿಕ್ರಮ್ಗೆ ಒಂದು ಕೋಣೆಯನ್ನು ತೋರಿಸಿದನು. ಸಾಹೇಬರೇ, ರಾತ್ರಿ ಊಟ ಮಾಡಿ ಮಲಗಿ. ಆದರೆ ಒಂದು ಎಚ್ಚರಿಕೆ, ಮೇಲಂತಸ್ತಿನಲ್ಲಿರುವ ಆ ಕೊನೆಯ ಕೋಣೆಯ ಕಡೆಗೆ ಮಾತ್ರ ಹೋಗಬೇಡಿ. ಅದು ಮಾಲೀಕರ ಕೋಣೆ, ಬೀಗ ಹಾಕಿದೆ ಎಂದು ಸೋಮಪ್ಪ ಎಚ್ಚರಿಸಿದನು. ವಿಕ್ರಮ್ಗೆ ಕುತೂಹಲ ಹೆಚ್ಚಾಯಿತು. ಒಬ್ಬ ಪತ್ರಕರ್ತನಾಗಿ ರಹಸ್ಯಗಳನ್ನು ಭೇದಿಸುವುದು ಅವನ ಕೆಲಸ. ರಾತ್ರಿ 12 ಗಂಟೆಯ ಸಮಯ. ಎಲ್ಲರೂ ಮಲಗಿದ್ದಾರೆ ಎಂದು ಖಾತ್ರಿಯಾದ ಮೇಲೆ ವಿಕ್ರಮ್ ನಿಧಾನವಾಗಿ ಮೇಲಂತಸ್ತಿನ ಕಡೆಗೆ ಹೆಜ್ಜೆ ಹಾಕಿದನು. ಆ ನಿಷೇಧಿತ ಕೋಣೆಯ ಬಾಗಿಲಿನ ಬಳಿ ಹೋದಾಗ ಒಳಗಿನಿಂದ ಯಾರೋ ಅಳುತ್ತಿರುವ ಸದ್ದು ಕೇಳಿಸಿತು. ಯಾರದು? ವಿಕ್ರಮ್ ಪಿಸುಮಾತಿನಲ್ಲಿ ಕೇಳಿದ. ಸದ್ದು ನಿಂತು ಹೋಯಿತು. ವಿಕ್ರಮ್ ಬಾಗಿಲನ್ನು ದೂಡಿದ. ಆಶ್ಚರ್ಯವೆಂಬಂತೆ ಬಾಗಿಲು ತೆರೆದುಕೊಂಡಿತು. ಕೋಣೆಯೊಳಗೆ ಕತ್ತಲಿತ್ತು. ವಿಕ್ರಮ್ ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿದ. ಆ ಕೋಣೆಯ ಗೋಡೆಗಳ ತುಂಬ ನ್ಯೂಸ್ ಪೇಪರ್ ಕಟಿಂಗ್ಗಳನ್ನು ಅಂಟಿಸಲಾಗಿತ್ತು. ಅವೆಲ್ಲವೂ ಮಡಿಕೇರಿಯಲ್ಲಿ ಕಣ್ಮರೆಯಾದ ಪ್ರವಾಸಿಗರು ಎಂಬ ಸುದ್ದಿಗಳಾಗಿದ್ದವು. ಒಂದು ಮೇಜಿನ ಮೇಲೆ ಒಂದು ಡೈರಿ ಇತ್ತು. ಅದನ್ನು ತೆರೆದು ನೋಡಿದಾಗ ವಿಕ್ರಮ್ ಬೆಚ್ಚಿ ಬಿದ್ದ. ಅದು ಕಳೆದ ವಾರ ಕಾಣೆಯಾದ ಒಬ್ಬ ಲೇಖಕಿಯ ಡೈರಿ. ಕೊನೆಯ ಪುಟದಲ್ಲಿ ಹೀಗೆ ಬರೆದಿತ್ತು: ನಾನು ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ಕಾವಲುಗಾರ ಸೋಮಪ್ಪ ಸಾಮಾನ್ಯ ವ್ಯಕ್ತಿಯಲ್ಲ. ಅವನು ಈ ಬಂಗ್ಲೆಯ ಮಾಲೀಕನಲ್ಲ. ಅವನು ಒಬ್ಬ ಸೈಕೋ ಕಿಲ್ಲರ್. ಅವನಿಗೆ 13 ಸಂಖ್ಯೆ ಅಂದರೆ ಹುಚ್ಚು. ನಾನು ಅವನ 12ನೇ ಬಲಿ. ವಿಕ್ರಮ್ಗೆ ಬೆವಲು ಇಳಿಯಿತು. ತಾನು ಈಗ 13ನೇ ವ್ಯಕ್ತಿ. ತಕ್ಷಣ ಅಲ್ಲಿಂದ ಓಡಿ ಹೋಗಲು ಹಿಂದಿರುಗಿದಾಗ ಕೋಣೆಯ ಬಾಗಿಲಲ್ಲಿ ಸೋಮಪ್ಪ ನಿಂತಿದ್ದ. ಅವನ ಕೈಯಲ್ಲಿ ಹರಿತವಾದ ಕೊಡಲಿ ಇತ್ತು. ಹೊರಗೆ ಮಿಂಚು ಹೊಡೆದಾಗ ಸೋಮಪ್ಪನ ಮುಖದ ಮೇಲಿನ ಕ್ರೂರ ನಗು ಸ್ಪಷ್ಟವಾಗಿ ಕಂಡಿತು. ನಾನು ಹೇಳಿದ್ದೆ ಅಲ್ವಾ ಸಾಹೇಬರೇ, ಆ ಕೋಣೆಗೆ ಹೋಗಬೇಡಿ ಅಂತ ಸೋಮಪ್ಪ ಶಾಂತವಾಗಿ ಹೇಳಿದ. ವಿಕ್ರಮ್ಗೆ ಬೇರೆ ದಾರಿ ಇರಲಿಲ್ಲ. ಸೋಮಪ್ಪ ಕೊಡಲಿ ಎತ್ತಿ ಬೀಸುವ ಮುನ್ನವೇ ವಿಕ್ರಮ್ ಪಕ್ಕದಲ್ಲಿದ್ದ ಹೂವಿನ ಕುಂಡವನ್ನು ಸೋಮಪ್ಪನ ಮುಖಕ್ಕೆ ಎಸೆದನು. ಸೋಮಪ್ಪ ಆಯತಪ್ಪಿ ಬಿದ್ದ. ಇದೇ ಸಮಯ ಎಂದು ವಿಕ್ರಮ್ ಕಿಟಕಿಯ ಗಾಜನ್ನು ಒಡೆದು ಮೊದಲ ಮಹಡಿಯಿಂದ ಕೆಳಗೆ ಜಿಗಿದನು. ಕಾಲಿಗೆ ಏಟು ಬಿದ್ದರೂ ಲೆಕ್ಕಿಸದೆ ಕತ್ತಲ ಕಾಡಿನಲ್ಲಿ ಓಡಲಾರಂಭಿಸಿದನು. ಹಿಂದೆ ಸೋಮಪ್ಪನ ಕೂಗು ಕೇಳಿಸುತ್ತಿತ್ತು. ಸುಮಾರು 1 ಗಂಟೆ ಓಡಿದ ನಂತರ ಮುಖ್ಯ ರಸ್ತೆಯಲ್ಲಿ ಪೊಲೀಸ್ ಜೀಪ್ ಕಾಣಿಸಿತು. ವಿಕ್ರಮ್ ಜೀಪ್ ಅಡ್ಡಗಟ್ಟಿ ನಡೆದ ವಿಷಯವನ್ನೆಲ್ಲ ಹೇಳಿದನು. ಪೊಲೀಸರು ಮತ್ತು ವಿಕ್ರಮ್ ಆ ಬಂಗ್ಲೆಗೆ ಹೋದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮನೆ ಬಾಗಿಲು ತೆರೆದೇ ಇತ್ತು. ಪೊಲೀಸನ್ನಿ ಆ ನಿಷೇಧಿತ ಕೋಣೆಗೆ ಹೋದರು. ಅಲ್ಲಿ ನ್ಯೂಸ್ ಪೇಪರ್ ಕಟ್ಟಿಂಗ್ಗಳಾಗಲಿ ಡೈರಿಯಾಗಲಿ ಇರಲಿಲ್ಲ. ಎಲ್ಲವೂ ಮಾಯವಾಗಿತ್ತು. ಇನ್ಸ್ಪೆಕ್ಟರ್ ವಿಕ್ರಮ್ ಕಡೆ ತಿರುಗಿ ಹೇಳಿದರು, ಸರ್, ನೀವು ಭ್ರಮೆಗೆ ಒಳಗಾಗಿದ್ದೀರಿ ಅನಿಸುತ್ತೆ. ಈ ಮಂಜಿನ ವಿಲ್ಲಾ ಕಳೆದ 10 ವರ್ಷಗಳಿಂದ ಪಾಳು ಬಿದ್ದಿದೆ. ಇಲ್ಲಿ ಯಾರೂ ವಾಸವಿಲ್ಲ. ವಿಕ್ರಮ್ ನಂಬಲು ಸಾಧ್ಯವಾಗದೆ ಗೋಡೆಯ ಕಡೆ ನೋಡಿದ. ಅಲ್ಲಿ ಧೂಳು ತುಂಬಿದ ಹಳೆಯ ಫೋಟೋ ಇತ್ತು. ಅದರಲ್ಲಿ ಆ ಮನೆಯ ಮಾಲೀಕನ ಫೋಟೋ ಇತ್ತು. ಅದು ಬೇಯಾರ್ಯರೂ ಅಲ್ಲ, ಸೋಮಪ್ಪ. ಫೋಟೋದ ಕೆಳಗೆ ಬರೆದಿತ್ತು: ಸೋಮಪ್ಪ 1960ರಿಂದ 2013. ಸಾವಿನ ಕಾರಣ ಪ್ರವಾಸಿಗನೊಬ್ಬನಿಂದ ಕೊಲೆ. ವಿಕ್ರಮ್ಗೆ ತಲೆ ತಿರುಗಿದಂತಾಯಿತು. ಹಾಗಾದರೆ ತಾನು ಇಷ್ಟು ಹೊತ್ತು ಮಾತನಾಡಿದ್ದು, ಹೋರಾಡಿದ್ದು ದೆವ್ವದ ಜೊತೆಗ? ಅಥವಾ ತಾನು ನೋಡಿದ ಸತ್ಯವನ್ನು ಯಾರೋ ಅಳಿಸಿ ಹಾಕಿದ್ದಾರಾ? ದೂರದ ಕಾಡಿನಿಂದ ಆ ವಿಚಿತ್ರವಾದ ನಗು ಮತ್ತೆ ಕೇಳಿಸಿದಂತಾಯಿತು. ಮುಕ್ತಾಯ. Please subscribe and click the bell icon.